ದಯವಿಟ್ಟು ನಿಮ್ ಕೈ ಮುಗಿದ್ ಕೇಳ್ಕೊತೀನಿ, ಬೇಡರಿ. ಅವನು ನಮ್ ಶತ್ರು. ಅವನ್ ಫೋಟೋ ನಮ್ಮ ಮನೇಲಿ ಇರ್ಕೊಡ್ದು. ನನ್ ತಮ್ಮ ಅಂತ ತಪ್ಪ ಏನ್ ಮಾಡಿದಾನೆ? ನಮ್ಮ ಅಣ್ಣನ್ ಜೈಲಿಗೆ ಕಳ್ಸದ್ನಲ್ಲ, ಅಷ್ಟು ಸಾಲ್ದೇನೆ ಎಷ್ಟೇ ಕೊಬ್ಬ ಅವನ್ಗೆ. ನಿಮ್ ಅಣ್ಣ ಊರ್ ಜನಕ್ ಮಾಡಿರೋ ಅನ್ಯಾಯಕ್ಕೆ ನನ್ ತಮ್ಮ ಸರಿಯಾದ ಶಿಕ್ಷೆನೆ ಕೊಡ್ಸಿದಾನೆ. ಅದ್ರಲ್ಲೇನ್ ತಪ್ಪು? ಏನಂದೆ? ನಿನಗ್ ನಾನು ನಮ್ಮ ಮನೆಯವ್ರಿಗಿಂತ ನಿನ್ ತಮ್ಮನ ಹೆಚ್ಚ ಗೊತ್ತಾ? ನನಗ್ ನಮ್ಮವ್ರು ಅನ್ನೋದಕ್ಕಿಂತ ಸತ್ಯ ನ್ಯಾಯನೇ ದೊಡ್ಡದು. ಓಹೋ, ಏನು ಕಣ್ಣಗ್ ಬಟ್ಟೆನು ಕೈ ಕಗಡಿ ಇಟ್ಕೊಂಡಿರೋ ನ್ಯಾಯ ದೇವತೆ ಅಪರಾವತಾರನ ನಿನ್ನ ಮನೆತನ? ಹೌದು. ಅಂದ್ಮೇಲೆ ಕಣ್ಣಗ್ ಬಟ್ಟೆ ಕಟ್ಕೊಂಡಿರೋರು ಏನು ನೋಡ್ಲಿಲ್ಲ, ಏನು ಕಾಣ್ಲಿಲ್ಲ ಅಂತ ಸುಮ್ನಿರ್ದೆ ನಿನ್ ತಮ್ಮ ಯಾಕೆ ಊರವ್ರ ಪರವಾಗಿ ವಾದ ಮಾಡಕ್ ಬಂದ? ಯಾಕೆಂದ್ರೆ ಅವನ್ಗೆ ಊರ್ನೋರು ಅಂದ್ರೆ ಉಸ್ರು. ಅಂದ್ರೆ ನಾವೆಲ್ಲ ಯಾರೇ? ಕಾನೂನ್ ದೃಷ್ಟಿಲಿ ಅಪರಾಧಿಗಳು, ಊರ್ನವ್ರ ದೃಷ್ಟಿಲಿ ರಾಕ್ಷಸರು. ನನ್ ದೃಷ್ಟಿಲಿ ಹೋರಾಡಕ್ ಧೈರ್ಯ ಇಲ್ದೆ ಹೆಂಗಸ್ರ ಮೇಲ್ ಕೈ ಮಾಡೋ ಹೇಡಿಗಳು. ಏನೋ ಇದೆಲ್ಲ? ಹೆಣ್ಮಕ್ಳ ಮೇಲೆ ಕೈ ಮಾಡೋದಕ್ಕೆ ನಾಚಿಕೆ ಆಗೋದಿಲ್ಲ ನಿನ್ಗೆ? ಏನ್ ಈ ಮನೇಲಿ ಹೇಳೋರ್ ಕೇಳೋರು ಯಾರು ಇಲ್ಲ ಅನ್ಕೊಂಡಿದ್ಯಾ? ಅದ್ಕೆ ಇದು ಗಂಡ ಹೆಂಡತಿ ವಿಷಯ, ಎಲ್ಲಕ್ಕಿಂತ ಹೆಚ್ಚಾಗಿ ನನ್ ಸ್ವಂತ ವಿಷಯ. ನನ್ಗೇನಾದ್ರೂ ಕೋಪ ಬಂದ್ರೆ ಹೆಂಡತಿಗೂ ಅದ್ಕೆಗೂ ವ್ಯತ್ಯಾಸನೇ ಗೊತ್ತಾಗಲ್ಲ. ಆಮೇಲೆ ಇವಳಿಗೆ ಬೀಳೋ ಏಟು ನಿಮಗ್ ಬಿದ್ರು ಬೀಳ್ಬೋದು. ಏನ್ರಿ ಇದು? ಅತ್ತಿಗೆ ಇದ್ರೆ ತಾಯಿ ಸಮಾನ ಅಂತ ಹೇಳ್ತಾರೆ, ಅಂಥದ್ರಲ್ಲಿ ಇವ್ ನನ್ನೇ ಹೊಡಿತೀನಿ ಅಂತ ಹೇಳ್ತಿದ್ದಾನೆ. ನೋಡೆ, ಮೈದ್ ನಾ ಮಗನ್ ಸಮಾನ ಅಂತ ನನಗೂ ಗೊತ್ತು. ಮಕ್ಳು ಹೊಟ್ಟೆ ಒಳಗಿದ್ದಾಗ್ಲೂ ಒದಿಯುತ್ತವೆ, ಬೆಳೆಯುವಾಗ್ಲೂ ಒದಿಯುತ್ತವೆ. ಅದನ್ನೇ ಅಭ್ಯಾಸ ಮಾಡ್ಕೊಂಡು ಈಗ್ಲೂ ಒದಿತೀನಿ ಅಂತವನೆ. ಬಡಿಸ್ಕೊಂಡು ಮರ್ಯಾದೆ ಕಳ್ಕೊಳ್ಳೋದಕ್ಕಿಂತ ನಮಗ್ ಸಂಬಂಧ ಇಲ್ಲ ಅಂತ ದೂರ ಸರ್ ನಿಂತ್ಕೊಳ್ಳೋದೇ ವಾಸಿ. ಏನಂತ್ಯ?